ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. 2026 ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ. ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ನಾನಾ ವಿಧವಾದ ಮೂಲಗಳಿಂದ ಡಿಫ್ರೆಂಟ್ ಸೋರ್ಸ್ ಇಂದ ಇನ್ಕಮ್ ಬರುವಂತಹ ಸಾಧ್ಯತೆ ಇದೆ. ಈ ವೃಶ್ಚಿಕ ರಾಶಿಯವರಿಗೆ 2026 ಜಾಬ್ ಚೇಂಜ್ 100ಕ್ಕೆ 100 ಮಾಡೇ ಮಾಡ್ತೀರಾ. ಆದರೆ ಕೆಲಸದ ಒತ್ತಡ ಇರುತ್ತೆ, ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಫ್ಯಾಮಿಲಿಯಲ್ಲಿ ಆಗಾಗ ಈ ರಾಶಿಯವರಿಗೆ ಈಗೋ ಕ್ಲಾಶ್ ಆಗುತ್ತೆ. ಈ ವರ್ಷ ಪೂರ್ತಿ ಪ್ರತಿ ಮಂಗಳವಾರ ಮನೆಯಿಂದ ಹೊರಡೋದಕ್ಕೆ ಮುನ್ನ 11 ಸಲ ಓಂ ಮಂಗಳಾಯ ನಮಃ ಮಂತ್ರ ಹೇಳಿ ಮನೆಯಿಂದ ಹೊರಡೋದಕ್ಕೆ ಮರಿಬೇಡಿ. ಒಂದಕ್ಕೆ ನೀವು ಸಿದ್ಧರಾಗಬೇಕು ವೃಶ್ಚಿಕ ರಾಶಿಯವರು 2026. ಅದೇನಪ್ಪಾ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. 2026 ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಎನ್ನುವುದರ ಕುತೂಹಲಕಾರಿ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ಚಾನಲ್ ಅನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಮರಿಬೇಡಿ. ಹಾಗೆ ನಿಮಗೋಸ್ಕರ ಓನ್ಲಿ ಫಾರ್ ಯು ಯೂಟ್ಯೂಬ್ ವಾಹಿನಿಯಿಂದ ಹೊಸ ಫೀಚರ್ ಲಾಂಚ್ ಆಗಿದೆ. ಅದು ಯಾವುದಪ್ಪ ಅಂತಂದ್ರೆ ಜಾಯಿನ್ ಬಟನ್. ಈ ವಿಡಿಯೋ ಕೆಳಗಡೆನೆ ಇರುತ್ತೆ. ಅದನ್ನು ಒತ್ತಿದ್ರೆ ನಮಗೆ ಯಾವೆಲ್ಲ ಲಾಭಗಳಿದೆ ಗುರುಗಳೇ ಅಂತ ಕೇಳ್ತೀರಾ. ಖಂಡಿತ ತುಂಬಾ ಲಾಭಗಳಿದೆ. ನೀವೇನಾದ್ರೂ ಆ ಒಂದು ಬೆಲ್ ಐಕಾನ್ ಅನ್ನ ಅಂದ್ರೆ ಆ ಜಾಯಿನ್ ಎನ್ನುವ ಬಟನ್ ಇರುತ್ತಲ್ಲ, ಈಗ ಕಾಣಿಸ್ತಾ ಇದೆ, ಅದನ್ನು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ್ರೆ ನಿಮಗೆ ವಿಶೇಷ ನೇರ ಪ್ರಸಾರ, ಆಧ್ಯಾತ್ಮ, ಜ್ಯೋತಿಷ್ಯ, ವಾಸ್ತು, ಈಗ ನಾನು ಮಾಡ್ತಾ ಇದ್ದೀನಲ್ಲ, ಇಂತಹ ಯೂಸ್ಫುಲ್ ಪ್ರೋಗ್ರಾಮ್ಗಳನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು. ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ವೃಶ್ಚಿಕ ರಾಶಿಯವರ 2026 ವರ್ಷ ಭವಿಷ್ಯ ಹೇಗಿದೆ ಒಂದೊಂದಾಗಿ ನೋಡ್ಕೊಂಡ್ಬರೋಣ. ಮೊದಲನೆಯದಾಗಿ ವೀಕ್ಷಕರೇ, ಈ ವರ್ಷ ನೋಡಿ, ಗುರುಗ್ರಹದ ಒಂದು ಆಶೀರ್ವಾದದಿಂದ ನಿಮಗೆ ಹಣಕಾಸು ಎನ್ಹ್ಯಾನ್ಸ್ ಆಗುತ್ತೆ, ಅಂದರೆ ವೃದ್ಧಿ ಆಗುತ್ತೆ. ನಿಮಗೆ ಪೂರ್ವಜರಿಂದ ಆಸ್ತಿ ಸಿಗುವಂತಹ ಸಾಧ್ಯತೆ ಇದೆ. ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ನಾನಾ ವಿಧವಾದ ಮೂಲಗಳಿಂದ ಡಿಫ್ರೆಂಟ್ ಸೋರ್ಸಿಂದ ಇನ್ಕಮ್ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ಏನು ಅಂತಂದರೆ ವೃಶ್ಚಿಕ ರಾಶಿಯವರು ಸ್ಲೋ ಪ್ರೋಗ್ರೆಸ್ ಇರುತ್ತೆ, ಸ್ಲೋ ಬಟ್ ಸ್ಟಡಿ ಪ್ರೋಗ್ರೆಸ್ ಇರುತ್ತೆ. ಆದರೆ ಒಂದಕ್ಕೆ ನೀವು ಸಿದ್ಧರಾಗಬೇಕು ವೃಶ್ಚಿಕ ರಾಶಿಯವರು 2026. ಅದೇನಪ್ಪ ಅಂದರೆ ಸ್ವಲ್ಪ ವರ್ಕ್ ಬರ್ಡನ್ ಇರುತ್ತೆ. ಕಾರ್ಯಕ್ಷೇತ್ರದ ಸ್ಥಳದಲ್ಲಿ ಆಫೀಸ್ ಇರ್ಬೋದು, ಬಿಸ್ನೆಸ್ ಪ್ಲೇಸ್ ಇರ್ಬೋದು, ಮತ್ತು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಏನು ವರ್ಕ್ ಮಾಡ್ತೀರಿ, ಫ್ಯಾಮ್ಲಿ ಇರ್ಬೋದು, ಏನೇ ಇರಬಹುದು, ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಕೆಲಸದ ಒತ್ತಡ ಇರುತ್ತೆ, ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದೇ ರೀತಿ ನಿಮ್ಮ ಸೀನಿಯರ್ಸ್ ಜೊತೆಗೆ, ಮನೆಯ ಸದಸ್ಯರ ಜೊತೆಗೆ, ನೆರೆಹೊರೆಯವರ ಜೊತೆಗೆ, ಫೆಲೋ ಟ್ರಾವೆಲರ್ಸ್ ಅಂದರೆ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಸಹ ಪ್ರಯಾಣಿಕರ ಜೊತೆಗೆ ನೀವು ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆರ್ಗ್ಯುಮೆಂಟ್ಸ್ಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಈ ವೃಶ್ಚಿಕ ರಾಶಿಯವರಿಗೆ 2026 ಜಾಬ್ ಚೇಂಜ್ 100ಕ್ಕೆ 100 ಮಾಡೇ ಮಾಡ್ತೀರಾ. ಆದರೆ ಬಹಳ ಕೇರ್ಫುಲ್ ಆಗಿರಬೇಕು. ಇದು ನನಗೆ ಸರಿಯಾದದ್ದ ಅವಕಾಶ, ಇದನ್ನು ನಾನು ಕೈಗೆತ್ಕೋಬೇಕಾ ಬೇಡವಾ, ಒಂದಲ್ಲ 1000 ಸಲ ಯೋಚನೆ ಮಾಡಿ ಜಾಬ್ ಚೇಂಜ್ ಮಾಡಿ. ಅಕಸ್ಮಾತ್ ಏನಾದರೂ ರಾಂಗ್ ಡಿಸಿಷನ್ ತೊಗೊಂಡ್ರೆ ತುಂಬ ವರ್ಷಗಟ್ಟಲೆ ಪೂರ್ತಿ ನಾವು ಮನೇಲಿ ಕೂತ್ಕೊಳ್ಬೇಕಾದಂಥ ಕೆಲಸ ಬಿಟ್ಟು ಮನೇಲಿ ಕೊಡಬೇಕಾದಂಥ ಒಂದು ರಿಸ್ಕ್ ಇರುತ್ತೆ, ಡೇಂಜರ್ ಇರುತ್ತೆ. ಅದರ ಬಗ್ಗೆ ಗಮನ ವಹಿಸಿ. ಅದೇ ರೀತಿ ಮೇಯಿಂದ ಸೆಪ್ಟೆಂಬರ್ ಒಳಗಡೆ ವೃಶ್ಚಿಕ ರಾಶಿಯವರಿಗೆ ಡೆಫಿನೆಟ್ಲಿ ಬರೆದಿಟ್ಕೊಳ್ಳಿ. ಪ್ರಮೋಷನ್ ಆಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, ರೆಕಗ್ನೇಷನ್ ಸಿಗುತ್ತೆ, ಹೊಸ ಕೆಲಸದ ಅವಕಾಶಗಳು ಸಿಗುತ್ತೆ, ಲೀಡರ್ಶಿಪ್ ರೋಲಲ್ಲಿ ನೀವು ಶೈನ್ ಆಗ್ತೀರಾ. ಆಮೇಲೆ ವಿದೇಶ ಪ್ರವಾಸ ಮಾಡುವಂತಹ ಸಾಧ್ಯತೆ ಇದೆ. ಯಾರು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀರಿ, ಡಿಫೆನ್ಸ್, ಪೊಲೀಸ್, ಸೆಕ್ಯೂರಿಟಿ, ರಿಸರ್ಚ್, ಇನ್ವೆಸ್ಟಿಗೇಷನ್, ಮೆಡಿಕಲ್, ಹೀಲಿಂಗ್ ಫೀಲ್ಡಲ್ಲಿದ್ದೀರಿ, ಆಸ್ಟ್ರಾಲಜಿ, ಅಕಲ್ಟ್ ಸೈನ್ಸ್, ಫಿನಾನ್ಸ್, ಅಕೌಂಟಿಂಗ್, ರಿಯಲ್ ಎಸ್ಟೇಟ್, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದೀರಿ, ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಬೊಂಬಾಟಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಹಣಕಾಸು ತುಂಬ ಚೆನ್ನಾಗಿರುತ್ತೆ. ಯಾವಾಗ ಮೇ ನಂತರ ಇನ್ಕ್ರೀಸ್ ಆಗುತ್ತೆ ನೋಡಿ. ನಮಗೆ ವರ್ಷ ಪೂರ್ತಿ ಹಣಕಾಸಿನ ಹರಿವು ಇರಬೇಕು ಅಂತಂದರೆ ವೃಶ್ಚಿಕ ರಾಶಿಯವರು ಒಂದು ಕೆಲಸ ಈಗಲೇ ಮಾಡ್ಕೊಳ್ಳಿ.
ತಪ್ಪದೆ ದಯಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ತರಿಸಿ ಮನೆಗಿಟ್ಟು ಪೂಜೆ ಮಾಡೋದಕ್ಕೆ ಮರಿಬೇಡಿ. ನಾನು ಯಾಕೆ ಹೇಳಿದೆ ಅಂತಂದರೆ, ನಿಮಗೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿದೆ. ಅದನ್ನು ನಾವು ಹಿಡಿದಿಟ್ಕೋಬೇಕು. ಹಣಕಾಸಿನ ಹರವು ಸದಾ ಇರಬೇಕು ಅಂತಂದರೆ ಒಂದೇ ಒಂದು, ಅದು ತಪ್ಪದೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಪೂಜೆ ಮಾಡಬೇಕು. ಯಾಕೆ ಅಂತಂದರೆ, ಈಗ ನೋಡಿ ಡಿಸೆಂಬರಲ್ಲಿ ಮತ್ತು ವರ್ಷಪೂರ್ತಿ ನಮಗೆ ವಿಶೇಷ ಅಮೃತ ಸಿದ್ಧಿ ಯೋಗಗಳು, ಮಹಾ ಸಿದ್ಧಿ ಯೋಗಗಳು ಬರ್ತಾ ಇದೆ. ಅದರಲ್ಲಿ ಮಹಾಲಕ್ಷ್ಮಿ ಕುಬೇರ ಯಾಗವನ್ನು ಮಾಡಿಸ್ತಾ ಇರ್ತೀನಿ. ಅದರಲ್ಲಿಟ್ಟು ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿ ಶ್ರೀಚಕ್ರ ಯಂತ್ರ ಮನೆಗೆ ಕಳಿಸ್ತೀನಿ. ಆ ಸಿದ್ಧಿ ಯಾಗದಲ್ಲಿಟ್ಟ ಶ್ರೀಚಕ್ರ ಯಂತ್ರ ಏನಾದರೂ ನಿಮ್ಮ ಮನೆಗೆ ಬಂತು, ನೀವು ತರಿಸ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರಿ ಅಂದರೆ 2026ರಲ್ಲಿ ನಿಮ್ಮನ್ನು ಹಿಡಿದು ನಿಲ್ಲಿಸೋದಕ್ಕೆ ಯಾರಿಗೂ ಆಗೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಹಣವನ್ನು ಗಳಿಸ್ತೀರಾ, ಅಪಾರವಾದಂತಹ ಒಂದು ಏಳಿಗೆಯನ್ನು ಕಾಣ್ತೀರಾ. ಶತ್ರು ಕಾಟ ಇರೋದಿಲ್ಲ, ಮಾಟ ಮಂತ್ರ ತಂತ್ರ ಶಕ್ತಿ ನಿಮಗೆ ಏನು ಮಾಡೋಕ್ಕಾಗಲ್ಲ. ಒಂದು ಮನೆಯ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಚೆನ್ನಾಗಿರ್ತೀರಾ, ಬೆಳವಣಿಗೆ ಕಾಣ್ತೀರಾ. ತಪ್ಪದೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಈಗಲೇ ಬುಕ್ ಮಾಡಿಕೊಂಡು ನನಗೂ ಶ್ರೀಚಕ್ರ ಬೇಕು ಅಂತ ಟೈಪ್ ಮಾಡೋದಕ್ಕೆ, ಮೆಸೇಜ್ ಹಾಕೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಆ ಶ್ರೀಚಕ್ರ ಯಂತ್ರ ಒಂದು ತರಿಸ್ಕೊಂಡು ಪೂಜೆ ಮಾಡಿ. 2026ರಲ್ಲಿ ಭಾರಿ ಒಳ್ಳೆಯದಾಗತ್ತೆ ನಿಮಗೆ. ಆಮೇಲೆ ಈಗ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಚಾಲೆಂಜಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಫೆಬ್ರವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಇನ್ನು ಬೆಸ್ಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಏನಾದರೂ ನೋಡ್ತಾ ಇದ್ದೀರಿ, ಭೂಮಿ ಮೇಲೆ, ಜಮೀನ್ ಮೇಲೆ, ಆಮೇಲೆ ಬೇರೆ ಸ್ಕೀಮಲ್ಲಿ ಅಂತಂದರೆ ಅದನ್ನೊಂದು ಸ್ವಲ್ಪ ಫಿನಾನ್ಸ್ ರಿಲೇಟೆಡ್ ಇರುತ್ತೆ. ಓದ್ಕೊಂಡು ಜಾಗೃತಿಯಾಗಿ ಅದರ ಸಾಧಕ ಬಾಧಕ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಕೊಳ್ಳಿ. ಅದರ ಬಗ್ಗೆ ನೀವೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಯಾಗಿರ್ತೀರಿ. ಏಪ್ರಿಲ್, ಅಕ್ಟೋಬರ್, ಜೂನ್, ಡಿಸೆಂಬರ್ ಅದರಲ್ಲಿ ಒಂದು ಅದ್ಭುತವಾದ ಪ್ರಗತಿ ಇರುತ್ತೆ. ಅದೇ ರೀತಿ ಇನ್ನು ಒಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಅಂತ ನೋಡೋದಕ್ಕೆ ಬಂದಾಗ ನಿಮಗೆ ಮ್ಯಾರಿಡ್ ಕಪಲ್ಸ್ಗಳಿಗೆ ಮ್ಯಾರಿಡ್ ಕಪಲ್ಸ್ಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರಬೇಕಾಗತ್ತೆ. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಏನಪ್ಪ ಅಂತಂದರೆ, ನೀವು ಸಂಸಾರದ 2 ಚಕ್ರಗಳು ಸರಾಗವಾಗಿ ಸಾಗಬೇಕಾಗತ್ತೆ. ಅಂದಾಗ ಮಾತ್ರ ರಥ ಸರಾಗವಾಗಿ ಸಾಗುತ್ತೆ. ನಾನು ಹೆಚ್ಚು, ನಂದೇ ಮಾತು ನಡಿಬೇಕು, ನಾನೇ ಇಲ್ಲಿ ಗೆಲ್ಲಬೇಕು ಅಂದರೆ ಆಗಲ್ಲ. ಇಬ್ಬರು ಸಮಾನಾಂತರವಾಗಿ ಸಮಾನ ಮನಸ್ಕರಾಗಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಬ್ಬರು ಸೋಲ್ಲೇಬೇಕು. ಅಂದಾಗ ರಥದ ಚಕ್ರ ಸರಾಗವಾಗಿ ಕಾಣಿಸುತ್ತೆ. ಫ್ಯಾಮ್ಲಿಯಲ್ಲಿ ಆಗಾಗ ಈ ರಾಶಿಯವರಿಗೆ ಈಗೋ ಕ್ಲಾಶ್ ಆಗುತ್ತೆ. ನೆರೆಹೊರೆಯವರೊಂದಿಗೆ ಆಫೀಸಲ್ಲಿ, ಬಿಸ್ನೆಸ್ ಪ್ಲೇಸಲ್ಲಿ ಅದೊಂಚೂರು ನೋಡ್ಕೊಳ್ಳಿ. ಅದೇ ರೀತಿ ಎಜುಕೇಷನ್ ಅಂತ ಬಂದಾಗ ಮೆಡಿಸಿನ್, ರಿಸರ್ಚ್, ಸೈಕಾಲಜಿ, ಲಾ, ಇಂಜಿನಿಯರಿಂಗ್, ಕಾಂಪಿಟೇಟಿವ್ ಎಕ್ಸಾಮ್, ಫಾರಿನ್ ಎಜುಕೇಷನ್, ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಎಲ್ಲವನ್ನು ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಇದೆ. ಒಂದೇನು ಅಂತಂದರೆ, ಈ ರಾಶಿಯ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಲ್ಲಿ ಒಂದು ಸ್ವಲ್ಪ ಆರೋಗ್ಯ ಹದಗೆಡುವಂಥ, ಕೈ ಕೊಡುವಂಥ ಸಾಧ್ಯತೆ ಇದೆ. ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಮಿಕ್ಕಿದ ತಿಂಗಳು ಚೆನ್ನಾಗಿದೆ, ಆದರೆ ವರ್ಷ ಪೂರ್ತಿ ಒಂದು ಸ್ವಲ್ಪ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಚಾಲೆಂಜ್ ಏನು ಅಂತಂದರೆ, ಫೋಕಸ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಸರಸ್ವತಿ ದೇವಿಯ ಒಂದು ನೀವು ಆರಾಧನೆಯನ್ನು ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಎಲ್ಲಿ ಫೋಕಸ್ ಕಡಿಮೆ ಆಗ್ತಾ ಇದೆ ಅವರು ಶ್ರೀಚಕ್ರ ಯಂತ್ರದ ಪ್ರತಿದಿನ ಪೂಜೆ ಮಾಡಿ, ಅದರ ಎದುರುಗಡೆ ಒಂದು 2 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿ, ಶ್ರೀಂ ಎನ್ನುವ ಬೀಜ ಮಂತ್ರ ಹೇಳ್ಕೋಬೋದು. ನೀವು ಸ್ಟಡಿ ಮಾಡುವಂಥ ಸ್ಥಳದಲ್ಲಿ ಅರಿಶಿಣ ಪುಡಿಯನ್ನು ಒಂದು ಹಳದಿ ಬಟ್ಟೆಯಲ್ಲಿ 1 ಚಮಚ ಕಟ್ಟಿ ಗಂಟು ಇಟ್ಕೊಂಡು, ಅಂದರೆ ಒಂದು ಹಳದಿ ಬಟ್ಟೆ ತಗೊಳ್ಳಿ, ಅದ್ರ ಒಳಗಡೆ 1-2 ಚಮಚ ಅರಿಶಿಣ ಪುಡಿ ಹಾಕಿ ಗಂಟು ಕಟ್ಟಿ ವಿದ್ಯಾರ್ಥಿಗಳು ಓದುವ ಸ್ಥಳದಲ್ಲಿಟ್ಟರೆ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆರೋಗ್ಯ ಅಂತ ಬಂದಾಗ ಈ ವರ್ಷ ನಿಮಗೆ ಮೈನರ್ ಇಶ್ಯೂಸ್ ಕಾಣಿಸ್ಕೋಬೋದು. ಹೊಟ್ಟೆಯ ಎಸಿಡಿಟಿ, ಅಜೀರ್ಣ, ಅದೇ ರೀತಿ ಬ್ಯಾಕ್ ಪೇನ್, ಆಗಸ್ಟ್ ತಿಂಗಳಲ್ಲಿ ಆಂಗ್ಸೈಟಿ ಕಾಣಿಸ್ಕೋಬೋದು. ಸ್ಲೀಪ್ ಡಿಸ್ಟರ್ಬೆನ್ಸ್ ಫೆಬ್ರವರಿಯಲ್ಲಿ ಕಾಣಿಸ್ಕೋಬೋದು. ಅದರ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಯಾವ ವಿಷಯವನ್ನು ಮಾಡಬಾರ್ದು ಅಂತ ನೋಡಲಿಕ್ಕಾಗಿ ಬಂದಾಗ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಈ ರಾಶಿಯವರು ವರ್ಷ ಪೂರ್ತಿ ಯು ಹ್ಯಾವ್ ಟು ಟೇಕ್ ಕಂಟ್ರೋಲ್ ಆನ್ ಯುವರ್ ಆ್ಯಂಗರ್. ಅದೇ ರೀತಿ ಈಗೋ ಕ್ಲಾಶಸನ್ನು ಬಿಡಬೇಕಾಗತ್ತೆ. ರಿಸ್ಕಿ ಇನ್ವೆಸ್ಟ್ಮೆಂಟ್ ಬೇಡ. ಡೋಂಟ್ ಟ್ರಸ್ಟ್ ಪೀಪಲ್ ಬ್ಲೈಂಡ್ಲಿ. ಜನರನ್ನು ನೀವು ಬ್ಲೈಂಡಾಗಿ ನಂಬೋದು ಬೇಡ. ಅದೇ ರೀತಿ ಲೇಟ್ ನೈಟ್ ತಿನ್ನೋದು, ಆ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು ಬೇಡ. ಅದಿದ್ದರೆ ಬಿಡೋದು ಸೂಕ್ತ. ಅದೇ ರೀತಿ ಹೆಲ್ತ್ ಚೆಕಪ್ಸನ್ನು ಪೋಸ್ಟ್ಪೋನ್ ಮಾಡ್ಕೋಬೇಡಿ. ನಿಮಗೆ ವರ್ಷ ಪೂರ್ತಿ ಮರೂನ್, ರೆಡ್, ಡೀಪ್ ಬ್ಲೂ, ವೈಟ್ ತುಂಬ ಚೆನ್ನಾಗಿರುತ್ತೆ. ಡಾರ್ಕ್ ಗ್ರೀನ್ ಬಣ್ಣ ಬಳಸಬೇಡಿ. 1, 3, 9 ಶುಭ ಇರುತ್ತೆ. ದಕ್ಷಿಣ, ಪೂರ್ವ ಮತ್ತು ಉತ್ತರ ದಿಕ್ಕಿನಿಂದ ಹಣಕಾಸಿನ ಆಗಮನ. ಟ್ಯೂಸ್ಡೇ, ಥರ್ಸ್ಡೇ, ಸಂಡೇ ಶುಭ ಇರುತ್ತೆ. ಅದೇ ರೀತಿ ಫೆಬ್ರವರಿ, ಏಪ್ರಿಲ್, ಜೂನ್, ಜುಲೈ, ಅಕ್ಟೋಬರ್, ಡಿಸೆಂಬರ್ ಆಸ್ಪಿಷಿಯಸ್ ಮಂತ್ಸ್ ಆಗಿರುತ್ತೆ. ಜನವರಿ, ಮಾರ್ಚ್, ಆಗಸ್ಟಲ್ಲಿ ಸ್ವಲ್ಪ ಸವಾಲುಗಳು ಬರುತ್ತೆ. ಇನ್ನು ರೆಮಿಡಿ ಅಂತ ನೋಡೋದಕ್ಕೆ ಬಂದಾಗ ಪ್ರತಿ ಮಂಗಳವಾರ
ಈ ವರ್ಷ ಪೂರ್ತಿ ಪ್ರತಿ ಮಂಗಳವಾರ ಮನೆಯಿಂದ ಹೊರಡೋದಕ್ಕೆ ಮುನ್ನ 11 ಸಲ ಓಂ ಮಂಗಳಾಯ ನಮಃ ಮಂತ್ರ ಹೇಳಿ ಮನೆಯಿಂದ ಹೊರಡೋದಕ್ಕೆ ಮರಿಬೇಡಿ. ಇನ್ನು ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಈ ಮೋತಿಚೂರ್ ಲಡ್ಡು ಅಂತ ಸಿಗುತ್ತೆ. ಪ್ರತಿ ಮಂಗಳವಾರ ಅಲ್ಲದೆ ಇದ್ದರೂ ತಿಂಗಳಲ್ಲಿ ಬರೋ ಒಂದು ಮಂಗಳವಾರನಾದರೂ ಒಂದು 250 ಗ್ರಾಮ್ ಮೋತಿಚೂರ್ ಲಡ್ಡುವನ್ನು ಅಲ್ಲಿ ನೈವೇದ್ಯ ಮಾಡಿಸೋದಕ್ಕೆ ಮರಿಬೇಡಿ. ನೈವೇದ್ಯ ಮಾಡಿಸಿ ಸ್ವಾಮಿ ಪಾದಕ್ಕೆ ಒಂದೆರಡು ಇಟ್ಟು ನೀವು ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಕೊಟ್ಟು ನೀವು ಸ್ವೀಕಾರ ಮಾಡಿ ನಿಮ್ಮ ಮನೆ ಸದಸ್ಯರಿಗೂ ಕೂಡ ಕೊಡಬಹುದು. ಇನ್ನು ಗುರುಗ್ರಹದ ರೆಮಿಡಿ ಅಂತ ಬಂದಾಗ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಪ್ರತಿ ಗುರುವಾರ ಭೇಟಿ ಕೊಟ್ಟು ಆಶೀರ್ವಾದ ಪಡೆಯೋದಕ್ಕೆ ಮರಿಬೇಡಿ. ಇನ್ನು ರಾಹುಕೇತು ರೆಮಿಡಿ ಅಂತ ಬಂದಾಗ ನೋಡಿ, ರಾಹುಕೇತು ರೆಮಿಡಿಗೆ ಒಂದು ಒಳ್ಳೆಯ ಇದನ್ನು ಹೇಳ್ತೀನಿ ರೆಮಿಡಿ. ನೀವು ಪ್ರತಿ ಶನಿವಾರ ನವಗ್ರಹ ಒಂದು ದೇವಸ್ಥಾನ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ರಾಹು ಗ್ರಹದ ಎದುರುಗಡೆ 250 ಗ್ರಾಮ್ 250 ಗ್ರಾಮ್ ಉದ್ದಿನ ಬೇಳೆಯನ್ನು ಇಟ್ಟು ನಮಸ್ಕಾರ ಮಾಡಬೇಕು, ನಿಂತು ನಮಸ್ಕಾರ ಮಾಡಬೇಕು. ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡ್ಬಿಟ್ಟು ಓಂ ರಂ ರಾಹುವೇ ನಮಃ ಮಂತ್ರ ಪಠಣೆ ಮಾಡಿ ಬರೋದ್ರಿಂದ ಬಹಳ ಒಳ್ಳೆಯದಾಗತ್ತೆ, ಶುಭ ಇರುತ್ತೆ. ಇನ್ನು ಹಣಕಾಸಿಗೆ ಲಕ್ಷ್ಮಿಯ ಆರಾಧನೆ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡಿ ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಪ್ರತಿ ಸೋಮವಾರ ದಂಪತಿಗಳು ಓಂ ಪಾರ್ವತಿಯೇ ನಮಃ ಮಂತ್ರ 108 ಸಲ ಪಠಿಸೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ. ನೋಡಿ, ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸಲ್ಲಿ ಎಲ್ಲರೂ ವೃಶ್ಚಿಕ ರಾಶಿಯವರು ಇರ್ತಾರೆ, ಅವ್ರಿಗೂ ತೋರಿಸಿ ನಾನು ಹೇಳಿದಂಥ ರೆಮಿಡಿ ಮಾಡ್ಕೊಳ್ಳಿ, ಜೀವನದಲ್ಲಿ ಗೆಲ್ಲಬಹುದು. ಕೊನೆಯದಾಗಿ ಕಿವಿ ಮಾತು ಏನು ಹೇಳ್ತೀನಿ ಅಂತಂದರೆ, ಈ ವರ್ಷ ನಿಮಗೆ ಅಪಾರ ಪ್ರಮಾಣದ ಹಣಕಾಸು ಬರಬೇಕು, ಜೀವನದಲ್ಲಿ ಗೆಲ್ಲಬೇಕು. 2025ರಲ್ಲಿ ನಿಮ್ಮ ಅರ್ಧಕ್ಕೆ ನಿಂತಂಥ ಕನಸು ನನಸಾಗಬೇಕು ಅಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಬುಕಿಂಗ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ತರಿಸಿ. ಜೀತ್ ಮೀಡಿಯಾದಲ್ಲಿ ಮಾತ್ರ ಸಿಗ್ತಾ ಇದೆ, ತಪ್ಪದೇ ಪೂಜೆ ಮಾಡಿ. ಯಾವ ಬೆಳ್ಳಿ, ಬಂಗಾರ, ಹಿತ್ತಾಳೆ, ತಾಮ್ರ ಯಾವುದ್ರಲ್ಲೂ ಕೂಡ ಮಾಡಿಸ್ಕೊಬಿಡಿ. ಶ್ರೀಚಕ್ರ ಯಂತ್ರವನ್ನು ವಿಶೇಷ ಮರದಿಂದ ನಾವೇ ಮಾಡಿಕೊಡ್ತೀವಿ, ಸಿದ್ಧಿ ಇರುತ್ತೆ, ಅದಕ್ಕೆ ಸಿದ್ಧಿ ಪೂಜೆ ಮಾಡಿ ಕಳಿಸ್ಕೊಡ್ತೀನಿ. ಬುಕಿಂಗ್ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 2026ರಲ್ಲಿ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ರಾಶಿಯ ಭವಿಷ್ಯದೊಂದಿಗೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಬರ್ತೀನಿ. ಭಗವಂತ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.